ನೋಡಿ, ಸೌಜನ್ಯ ಕೇಸ್ ತನಿಖೆ ದೊಡ್ಡ ಮಟ್ಟದಲ್ಲಾಗ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ನಾಯಕರುಗಳು ಈಗ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರೇ ಇದ್ರೂ ಕೂಡ ಅವ್ರನ್ನ ಹೆಡೆಮುಡಿ ಕಟ್ಟಬೇಕು ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಧರ್ಮ ಜಾಗೃತಿ ಒಂದು ಛಲವನ್ನ ಕೊಟ್ಟಿರತಕ್ಕಂಥದ್ದು. ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ಅನೇಕ ನಾಯಕರು ಬಂದಿದ್ದಾರೆ. ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತೀನಿ. ಸರ್, ಇವತ್ತು ಧರ್ಮ ಜಾಗೃತಿ ಅಭಿಯಾನವನ್ನ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಒಂದು ಸಂದೇಶವನ್ನ ರಾಜ್ಯದ ಜನತೆಗೆ ಮತ್ತು ಭಕ್ತರಿಗೆ ಕೊಡ್ತಾ ಇದ್ದಾರೆ ಸರ್? ಏನು ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ದ್ವಂದ್ವ ಮತ್ತು ಕಳಂಕ ಇತ್ತೋ ಅದನ್ನೆಲ್ಲವನ್ನೂ ಕೂಡ ಇವತ್ತು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ. ಇಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಸಮಾವೇಶ ಅಲ್ಲ. ಇದು ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಇರತಕ್ಕಂಥ ಆ ಕಳಂಕವನ್ನು ದೂರ ಮಾಡಲಿಕ್ಕೆ ಜನರು ತೆಗೆದುಕೊಂಡಿರತಕ್ಕಂಥ ತೀರ್ಮಾನದ ಜೊತೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ. ಅದಕ್ಕೆ ಏನು ಸರ್ಕಾರ ಮಾಡಿದ ತಪ್ಪುಗಳು ಅದನ್ನು ಎತ್ತಿ ತೋರಿಸಬೇಕಾಗಿದೆ. ಈ ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದುತ್ವವನ್ನ, ಹಿಂದೂ ಸಂಸ್ಥೆಗಳನ್ನ ಇವರು ಟಾರ್ಗೆಟ್ ಮಾಡತಕ್ಕಂಥದ್ದು ಇದು ಸಹಜ. ಅನೇಕ ಪ್ರಯತ್ನಗಳು ನಡೆದಿತ್ತು. ಇವರು ಇವತ್ತೇನ್ ಮಾಡಿದ್ದಾರೆ ಅಂತಂದ್ರೆ ಈ ಎಡಪಂಥೀಯರ ಜೊತೆಯಲ್ಲಿ ಸೇರಿ ಧರ್ಮಸ್ಥಳಕ್ಕೂ ಕೂಡ ಅದೇ ರೀತಿಯ ಒಂದು ಕಳಂಕವನ್ನು ಹಚ್ಚಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ರೋ ಆ ಪ್ರಯತ್ನ ಈಗ ವಿಫಲವಾಗಿದೆ. ಆ ವಿಫಲವಾಗಿದ್ದ ಕಾರಣದಿಂದಾಗಿ ಭಕ್ತರು ಇವತ್ತು ಲಕ್ಷಾಂತರ ಜನರು ಇಲ್ಲಿ ಧರ್ಮಸ್ಥಳದಲ್ಲಿ ಸೇರೋರಿದ್ದಾರೆ. ಆ ಕಾರಣದಿಂದ ನಾವು ಕೂಡ ಅವರ ಜೊತೆಯಲ್ಲಿ ಭಕ್ತರಾಗಿಯೇ ನಾವು ದೇವಾಲಯಕ್ಕೆ ಬಂದಿದ್ದೇವೆ. ಇದರಲ್ಲಿ ರಾಜಕೀಯ ಇಲ್ಲ. ಏನಾದರೂ ಆ ಕಾಂಗ್ರೆಸ್ನವರು ಇದನ್ನ ರಾಜಕೀಯ ಅಂತಂದ್ರೆ ಅವರ ರಾಜಕೀಯಕ್ಕೆ ಬೆಂಕಿ ಬೀಳಲಿ ಅಂತ ಹೇಳ್ತೇನೆ ಅಷ್ಟೇ. ಇದರ ಜೊತೆಯಲ್ಲಿ ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ ಅಂತ ಒಂದು ಮಹಿಳೆ ಬಂದಿದ್ದಾರೆ. ಸಂತೋಷ್ ರಾವ್ ಕೂಡ ಇದರ ಹಿಂದೆ ಇದ್ದಾರಾ ಅನ್ನೋಂಥ ಚರ್ಚೆ ಕೂಡ ಆಗ್ತಾ ಇದೆ. ನಾನು ಹೇಳ್ತಕ್ಕಂಥದ್ದು ಯಾರು ಏನ್ ಮಾಡಿದ್ರು, ಯಾರು ಸತ್ತಾಗ ಯಾರ ಜೊತೆಯಲ್ಲಿದ್ರು, ಇದು ಕಾನ್ಸ್ಪಿರಸಿ. ಈ ಕಾನ್ಸ್ಪಿರಸಿಯನ್ನ ಹತ್ತಿಕ್ಕಲಿಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾ ಇರತಕ್ಕಂಥದ್ದು. ಈ ಕಾನ್ಸ್ಪಿರೇಟರ್ಸ್ ಯಾರು? ಇದು ಲೆಫ್ಟ್ ಲೀನಿಂಗ್ ಪೀಪಲ್. ಈಗ ಲೆಫ್ಟ್ನವರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ. ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ, ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ? ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯ್ತು. ಹಿಂದೇನು ನೋಡಿ, ಸೌಜನ್ಯ ಕೇಸ್ ತನಿಖೆ ದೊಡ್ಡ ಮಟ್ಟದಲ್ಲಾಗ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ನಾಯಕರುಗಳು ಈಗ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರೇ ಇದ್ರೂ ಕೂಡ ಅವ್ರನ್ನ ಹೆಡೆಮುಡಿ ಕಟ್ಟಬೇಕು ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಧರ್ಮ ಜಾಗೃತಿ ಒಂದು ಛಲವನ್ನ ಕೊಟ್ಟಿರತಕ್ಕಂಥದ್ದು. ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ಅನೇಕ ನಾಯಕರು ಬಂದಿದ್ದಾರೆ. ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತೀನಿ. ಸರ್, ಇವತ್ತು ಧರ್ಮ ಜಾಗೃತಿ ಅಭಿಯಾನವನ್ನ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಒಂದು ಸಂದೇಶವನ್ನ ರಾಜ್ಯದ ಜನತೆಗೆ ಮತ್ತು ಭಕ್ತರಿಗೆ ಕೊಡ್ತಾ ಇದ್ದಾರೆ ಸರ್? ಏನು ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ದ್ವಂದ್ವ ಮತ್ತು ಕಳಂಕ ಇತ್ತೋ ಅದನ್ನೆಲ್ಲವನ್ನೂ ಕೂಡ ಇವತ್ತು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ. ಇಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಸಮಾವೇಶ ಅಲ್ಲ. ಇದು ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಇರತಕ್ಕಂಥ ಆ ಕಳಂಕವನ್ನು ದೂರ ಮಾಡಲಿಕ್ಕೆ ಜನರು ತೆಗೆದುಕೊಂಡಿರತಕ್ಕಂಥ ತೀರ್ಮಾನದ ಜೊತೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ. ಅದಕ್ಕೆ ಏನು ಸರ್ಕಾರ ಮಾಡಿದ ತಪ್ಪುಗಳು ಅದನ್ನು ಎತ್ತಿ ತೋರಿಸಬೇಕಾಗಿದೆ. ಈ ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದುತ್ವವನ್ನ, ಹಿಂದೂ ಸಂಸ್ಥೆಗಳನ್ನ ಇವರು ಟಾರ್ಗೆಟ್ ಮಾಡತಕ್ಕಂಥದ್ದು ಇದು ಸಹಜ. ಅನೇಕ ಪ್ರಯತ್ನಗಳು ನಡೆದಿತ್ತು. ಇವರು ಇವತ್ತೇನ್ ಮಾಡಿದ್ದಾರೆ ಅಂತಂದ್ರೆ ಈ ಎಡಪಂಥೀಯರ ಜೊತೆಯಲ್ಲಿ ಸೇರಿ ಧರ್ಮಸ್ಥಳಕ್ಕೂ ಕೂಡ ಅದೇ ರೀತಿಯ ಒಂದು ಕಳಂಕವನ್ನು ಹಚ್ಚಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ರೋ ಆ ಪ್ರಯತ್ನ ಈಗ ವಿಫಲವಾಗಿದೆ. ಆ ವಿಫಲವಾಗಿದ್ದ ಕಾರಣದಿಂದಾಗಿ ಭಕ್ತರು ಇವತ್ತು ಲಕ್ಷಾಂತರ ಜನರು ಇಲ್ಲಿ ಧರ್ಮಸ್ಥಳದಲ್ಲಿ ಸೇರೋರಿದ್ದಾರೆ. ಆ ಕಾರಣದಿಂದ ನಾವು ಕೂಡ ಅವರ ಜೊತೆಯಲ್ಲಿ ಭಕ್ತರಾಗಿಯೇ ನಾವು ದೇವಾಲಯಕ್ಕೆ ಬಂದಿದ್ದೇವೆ. ಇದರಲ್ಲಿ ರಾಜಕೀಯ ಇಲ್ಲ. ಏನಾದರೂ ಕಾಂಗ್ರೆಸ್ನವರು ಇದನ್ನ ರಾಜಕೀಯ ಅಂತಂದ್ರೆ ಅವರ ರಾಜಕೀಯಕ್ಕೆ ಬೆಂಕಿ ಬೀಳಲಿ ಅಂತ ಹೇಳ್ತೇನೆ ಅಷ್ಟೇ. ಇದರ ಜೊತೆಯಲ್ಲಿ ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ ಅಂತ ಒಂದು ಮಹಿಳೆ ಬಂದಿದ್ದಾರೆ. ಸಂತೋಷ್ ರಾವ್ ಕೂಡ ಇದರ ಹಿಂದೆ ಇದ್ದಾರಾ ಅನ್ನೋಂಥ ಚರ್ಚೆ ಕೂಡ ಆಗ್ತಾ ಇದೆ. ನಾನು ಹೇಳ್ತಕ್ಕಂಥದ್ದು ಯಾರು ಏನ್ ಮಾಡಿದ್ರು, ಯಾರು ಸತ್ತಾಗ ಯಾರ ಜೊತೆಯಲ್ಲಿದ್ರು, ಇದು ಕಾನ್ಸ್ಪಿರಸಿ. ಈ ಕಾನ್ಸ್ಪಿರಸಿಯನ್ನ
ಹತ್ತಿಕ್ಕಲಿಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾ ಇರತಕ್ಕಂಥದ್ದು. ಈ ಕಾನ್ಸ್ಪಿರೇಟರ್ಸ್ ಯಾರು? ಇದು ಲೆಫ್ಟ್ ಲೀನಿಂಗ್ ಪೀಪಲ್. ಈಗ ಲೆಫ್ಟ್ನವ್ರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ? ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ, ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ? ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯ್ತು, ಹಿಂದೇನು ನೋಡಿ, ಸೌಜನ್ಯ ಕೇಸ್ ತನಿಖೆ ದೊಡ್ಡ ಮಟ್ಟದಲ್ಲಾಗ್ಲಿ, ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ನಾಯಕರುಗಳು ಈಗ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರೇ ಇದ್ರೂ ಕೂಡ ಅವ್ರನ್ನ ಹೆಡೆಮುಡಿ ಕಟ್ಟಬೇಕು ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಧರ್ಮ ಜಾಗೃತಿ ಒಂದು ಛಲವನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ಅನೇಕ ನಾಯಕರು ಬಂದಿದ್ದಾರೆ. ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಧರ್ಮ ಜಾಗೃತಿ ಅಭಿಯಾನವನ್ನ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಒಂದು ಸಂದೇಶವನ್ನ ರಾಜ್ಯದ ಜನತೆಗೆ ಮತ್ತು ಭಕ್ತರಿಗೆ ಕೊಡ್ತಾ ಇದ್ದಾರೆ ಸರ್? ಏನು ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ದ್ವಂದ್ವ ಮತ್ತು ಕಳಂಕ ಇತ್ತೋ ಅದನ್ನೆಲ್ಲವನ್ನೂ ಕೂಡ ಇವತ್ತು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ. ಇಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಸಮಾವೇಶ ಅಲ್ಲ. ಇದು ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಇರತಕ್ಕಂಥ ಆ ಕಳಂಕವನ್ನು ದೂರ ಮಾಡಲಿಕ್ಕೆ ಜನರು ತೆಗೆದುಕೊಂಡಿರತಕ್ಕಂಥ ತೀರ್ಮಾನದ ಜೊತೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ. ಅದಕ್ಕೆ ಏನು ಸರ್ಕಾರ ಮಾಡಿದ ತಪ್ಪುಗಳು ಅದನ್ನ ಎತ್ತಿ ತೋರಿಸಬೇಕಾಗಿದೆ. ಈ ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದುತ್ವವನ್ನ, ಹಿಂದೂ ಸಂಸ್ಥೆಗಳನ್ನ ಇವರು ಟಾರ್ಗೆಟ್ ಮಾಡತಕ್ಕಂಥದ್ದು ಇದು ಸಹಜ. ಅನೇಕ ಪ್ರಯತ್ನಗಳು ನಡೆದಿತ್ತು. ಇವರು ಇವತ್ತೇನ್ ಮಾಡಿದ್ದಾರೆ ಅಂತಂದ್ರೆ ಈ ಎಡಪಂಥೀಯರ ಜೊತೆಯಲ್ಲಿ ಸೇರಿ ಧರ್ಮಸ್ಥಳಕ್ಕೂ ಕೂಡ ಅದೇ ರೀತಿಯ ಒಂದು ಕಳಂಕವನ್ನು ಹಚ್ಚಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ರೋ ಆ ಪ್ರಯತ್ನ ಈಗ ವಿಫಲವಾಗಿದೆ. ಆ ವಿಫಲವಾಗಿದ್ದ ಕಾರಣದಿಂದಾಗಿ ಭಕ್ತರು ಇವತ್ತು ಲಕ್ಷಾಂತರ ಜನರು ಇಲ್ಲಿ ಧರ್ಮಸ್ಥಳದಲ್ಲಿ ಸೇರೋರಿದ್ದಾರೆ. ಆ ಕಾರಣದಿಂದ ನಾವು ಕೂಡ ಅವರ ಜೊತೆಯಲ್ಲಿ ಭಕ್ತರಾಗಿಯೇ ನಾವು ದೇವಾಲಯಕ್ಕೆ ಬಂದಿದ್ದೇವೆ. ಇದರಲ್ಲಿ ರಾಜಕೀಯ ಇಲ್ಲ. ಏನಾದರೂ ಕಾಂಗ್ರೆಸ್ನವರು ಇದನ್ನ ರಾಜಕೀಯ ಅಂತಂದ್ರೆ ಅವರ ರಾಜಕೀಯಕ್ಕೆ ಬೆಂಕಿ ಬೀಳಲಿ ಅಂತ ಹೇಳ್ತೇನೆ ಅಷ್ಟೇ. ಇದರ ಜೊತೆಯಲ್ಲಿ ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ ಅಂತ ಒಂದು ಮಹಿಳೆ ಬಂದಿದ್ದಾರೆ. ಸಂತೋಷ್ ರಾವ್ ಕೂಡ ಇದರ ಹಿಂದೆ ಇದ್ದಾರಾ ಅನ್ನೋಂಥ ಚರ್ಚೆ ಕೂಡ ಆಗ್ತಾ ಇದೆ. ನಾನು ಹೇಳ್ತಕ್ಕಂಥದ್ದು ಯಾರು ಏನ್ ಮಾಡಿದ್ರು, ಯಾರು ಸತ್ತಾಗ ಯಾರ ಜೊತೆಯಲ್ಲಿದ್ರು, ಇದು ಕಾನ್ಸ್ಪಿರಸಿ. ಈ ಕಾನ್ಸ್ಪಿರಸಿಯನ್ನ ಹತ್ತಿಕ್ಕಲಿಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾ ಇರತಕ್ಕಂಥದ್ದು. ಈ ಕಾನ್ಸ್ಪಿರೇಟರ್ಸ್ ಯಾರು? ಇದು ಲೆಫ್ಟ್ ಲೀನಿಂಗ್ ಪೀಪಲ್. ಈಗ ಲೆಫ್ಟ್ನವ್ರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ? ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ, ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ? ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯ್ತು, ಹಿಂದೇನು